ಅಜೀರ್ಣ ಸಮಸ್ಯೆಗೆ ಇಲ್ಲಿದೆ ಪರಿಹಾರ. ಅನ್ನದ ಗಂಜಿಗೆ ಉಪ್ಪು ಸೇರಿಸಿ ತಿನ್ನುವುದರಿಂದ ಅಜೀರ್ಣ ಶಕ್ತಿ ವೃದ್ಧಿಸುವುದು. ಇದರ ಜೊತೆಗೆ ಶರೀರದ ಲವಲವಿಕೆ ಹೆಚ್ಚುತ್ತದೆ. ಅರಿಶಿಣದ ಪುಡಿಯನ್ನು ಅಡಿಗೆಯಲ್ಲಿ ಉಪಯೋಗಿಸುವುದರಿಂದ ಜೀರ್ಣಶಕ್ತಿ ಹೆಚ್ಚಿಸುವುದಲ್ಲದೆ ರೋಗಾಣುಗಳನ್ನು ನಾಶ ಮಾಡುತ್ತದೆ. ತುಳಸಿ ರಸವನ್ನು ದಿನವೂ 1 ಟೀ ಸ್ಪೂನಷ್ಟು ಸೇವಿಸುವುದರಿಂದ ಅಜೀರ್ಣ ರೋಗ ದೂರವಾಗಿ ಜೀರ್ಣಶಕ್ತಿ ಹೆಚ್ಚುತ್ತದೆ. ಕರಿಮೆಣಸು, ಬೆಳ್ಳುಳ್ಳಿಯನ್ನು ಕಡಿಮೆ ಪ್ರಮಾಣದಲ್ಲಿ ಬೆರೆಸಿ ಚಟ್ನಿ ಮಾಡಿ ಊಟದಲ್ಲಿ ಸೇವಿಸುತ್ತಿದ್ದರೆ ಉಪಯೋಗಿಸಿದ ಆಹಾರ ಸುಲಭವಾಗಿ ಪಚನಗೊಳ್ಳುತ್ತದೆ. ಸ್ವಲ್ಪ ಉಪ್ಪು ಬೆರೆಸಿದ ನೀರಿಗೆ ನಿಂಬೆಹಣ್ಣಿನ ರಸ ಮಿಶ್ರಣ ಮಾಡಿ ದಿನವೂ 3 ಬಾರಿ ಸೇವಿಸುತ್ತಿದ್ದರೆ ಅಜೀರ್ಣ ಕಡಿಮೆಯಾಗುತ್ತದೆ. ಬರೀ ನಿಂಬೆಹಣ್ಣಿನ ರಸವನ್ನು ಕುಡಿಯುವುದರಿಂದ ಅಜೀರ್ಣದಿಂದ ಬರುವ ಹುಳಿ ತೇಗು ದೂರವಾಗುವುದು. ಬಾಳೆಹಣ್ಣನ್ನು ಊಟ ಆದ ನಂತರ ದಿನವೂ ಸೇವಿಸುವುದರಿಂದ ಅಜೀರ್ಣ ರೋಗ ಪರಾರಿಯಾಗುವುದು. ಊಟ ಆದ ನಂತರ ದಿನವೂ ಪರಂಗಿ ಹಣ್ಣನ್ನು ಸೇವಿಸುವುದರಿಂದ ಅಜೀರ್ಣ ಬಾಧೆ ಇರುವುದಿಲ್ಲ. ಆಗಾಗ ನುಗ್ಗೆಕಾಯಿಯನ್ನು ಸೇವಿಸುವುದರಿಂದ ಪಚನಶಕ್ತಿ ಹೆಚ್ಚಾಗುವುದು, ಆರೋಗ್ಯವೂ ವೃದ್ಧಿಸುವುದು. ಬಿಳಿಯ ದ್ರಾಕ್ಷಿ ಹಣ್ಣು ಅಜೀರ್ಣ ಹಾಗೂ ಹುಳಿ ತೇಗಿಗೆ ರಾಮಬಾಣ. ಅಗಸೆ ಸೊಪ್ಪನ್ನು ಅಡಿಗೆಯಲ್ಲಿ ಬಳಸುವುದರಿಂದ ಜೀರ್ಣಶಕ್ತಿ ಹೆಚ್ಚುವುದು, ಹಲವಾರು ರೋಗಗಳನ್ನು ತಡೆಗಟ್ಟುವುದು. ಅನಾನಸ್ ಹಣ್ಣಿನ ಸೇವನೆಯಿಂದ ಅಜೀರ್ಣ ಭಯ ಇರುವುದಿಲ್ಲ. ಹಸಿ ಅವರೆಕಾಳನ್ನು ಚೆನ್ನಾಗಿ ಬೇಯಿಸಿ ಹಲ್ಲುಗಳಿಂದ ಚೆನ್ನಾಗಿ ಅಗೆದು ತಿಂದರೆ ಜೀರ್ಣಶಕ್ತಿ ದ್ವಿಗುಣಗೊಳ್ಳುವುದು. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.